ಸಿಕ್ಕಿರೋದು ಪವಾಡನೆ. ಇನ್ನೂ ಆಪರೇಷನ್ ಆಗ್ತಾ ಇದೆ. ಹಾಗಾದ್ರೆ ನನ್ನ ಸತ್ರು ಸಾಯ್ಬಹುದು. ನನ್ನ ಸತ್ರೆ ಈ ಸಣ್ಣ ಟೆನ್ಷನ್ ಇಂದ ಆದ್ರೂ ಆರಾಮ್ ಸಿಗುತ್ತೆ. ಹಾ ಹೌದು, ನನ್ನ ಜೀವನದಲ್ಲಿ ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಸಾಲದು ಹೊಣೆ, ಬಾಡಿಗೆ ಮನೆ, ಈಗ ಬಂದು ಈಗ ಖರ್ಚಾಗೋ ಸಂಬಳ, ಯಾವ ನಿಗ್ರಿಬೇಕು ಇಂಥ ಜೀವನ? ಅದಕ್ಕೆ ನಾನು ಸತ್ರೇನೇ ವಾಸಿ. ಹೌದು, ನಾನು ಸತ್ರೇನೇ ವಾಸಿ. ಸಾಯೋದು ಸಾಯ್ತಾ ಇದ್ದೀನಿ, ಆದರೆ ಸಾಯೋಕ್ಕಿಂತ ಮುಂಚೆ ನನ್ನ ಜೀವನದ ಹಳೆಯ ಘಟನೆಗಳನ್ನ ಯಾಕೆ ನೆನಪು ಮಾಡ್ಕೋಬಾರ್ದು? ಮಗ ಈಗ ಬಂದೆ. ಕಿರಣ, ಕೈಕಾಲು ಮುಖ. ಅಡ್ಗೆ ಮಾಡಿದ್ದೀನೋ? ನಿನ್ನ ಅಡ್ಗೆ ನೀನೇ ತಿನ್ಕೋ, ನನಗೇನು ಬೇಡ. ಪಲಾವ್ ಮಾಡಿದ್ದೀನೋ? ಹೇಳಿದಲ್ಲ ನಂಗೆ ಊಟ ಬೇಡ ಅಂತ. ಆ ಕೆಲ್ಸದವರು ಕೆಲ್ಸದಿಂದಾನೆ ಹೊಟ್ಟೆ ತುಂಬಿಸಿದ್ದಾರೆ. ಯಾಕಪ್ಪ, ಏನಾಯ್ತು? ಮತ್ತೆ ನಾನು ಎಷ್ಟು ತಿಂಗಳಿಂದ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾನೆ ಇದ್ದೀನಿ, ಆದರೆ ಅವರು ಏನು ಮಾಡ್ತಿಲ್ಲ. ಅವ್ರ ಕೆಲಸ ಮಾಡಿ 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 ಸಾಕಾಗೋಗಿದೆ ನನಗೆ. ಈ ತಲೆ ಕೆಟ್ಟೋಗಿದೆ. ನಂಗೆ ಊಟ ಬೇಡ. ನೀನೇ ಹಿಂಗಂದ್ರೆ ನಾನು ಹೆಂಗಪ್ಪ ಊಟ ಮಾಡಲಿ? ಪಾ ಹೋಗಿ ಮಲ್ಕೋ. ಮ್ಯಾನೇಜರು ಒಳ್ಳೆ ತಲೆನೋವು. ಸಾಕಾಗೋಗಿದೆ ನನಗೆ. ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಏನಪ್ಪ ನಿಂದು? ಮಗನೇ ಏನೋ ಆಗ್ತಾ ಇದೆಯೋ ಮಗ? ಆಸ್ಪತ್ರೆ ಕರ್ಕೊಂಡೋಗೋ ಕಿರಣ. ಯಾವಾಗಲೂ ದೊಡ್ಡ ರೋಗನೇ. ಅಲ್ಲೇ ಯಾವುದೋ ಮಾತ್ರ ನುಂಗಪ್ಪ. ಮಗ ಮಗ
ಅಬ್ಬಾ 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 ಎದಳು ಅಬ್ಬಾ 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 ಎದ್ದೇಳಪ್ಪ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ, ಎದ್ದೇಳಪ್ಪ. ಅಪ್ಪ ಅಪ್ಪ, ಜೀವನದಲ್ಲಿ ಎಲ್ಲ ಕಳ್ಕೊಂಡೆ ಅಪ್ಪ, ನೀನು ನನ್ನ ಬಿಟ್ಟು ಹೋಗ್ತೀಯ ಅಪ್ಪ. ಅಪ್ಪ ಅಪ್ಪ ಅಪ್ಪ, ನಾಚಿಕೆ ಆಗ್ಬೇಕು ನಿನಗೆ. ನೀನು ಒಬ್ಬ ಮಗನ. ಅಮ್ಮ ನೀನು ಚಿಕ್ಕ ವಯಸ್ಸಲ್ಲೇ ಕಳ್ತ್ಕೊಂಡೆ. ನಿನ್ನ ಜೀವನದಲ್ಲಿ ಇದ್ದಿದ್ದು ಅಪ್ಪ ಒಬ್ರೆ, ಅವ್ರನ್ನೂ ಸರಿಯಾಗಿ ನೋಡ್ಕೊಳ್ಳಿಲ್ವಲ್ಲೋ. ನಿಂದು ಒಂದು ಬಾಳ. ನಾಚಿಕೆ ಆಗ್ಬೇಕು ನಿನಗೆ. ಎಂತ ಪಾಪಿ ಮಗ ನಾನು. ನನ್ನ ಹೆತ್ತ ತಂದೆ ಸಾವಿಗೆ ನಾನೇ ಕಾರಣ ಆಗೋದೆ. ಇಲ್ಲ, ನಾನೇನು ಬದುಕಬಾರ್ದು. ಬದುಕೋ ಅರ್ಹತೆನೇ ನನಗಿಲ್ಲ. ನಾನು ಸತ್ರೇನೆ ವಾಸಿ, ನಾನು ಸತ್ರೇನೆ ವಾಸಿ. ಒಳಗೆ ಬರಕ್ ಬಿಡ್ತೀಯ ಅಲ್ವಾ ಇವಾಗ? ಅಯ್ಯೋ ಬನ್ನಿ ಬನ್ನಿ. ಇವತ್ತಿರಿ ಆ ಪಕ್ಕದ ಮನೆ ಗಿರಿಜಾ ಇದ್ದಾಳಲ್ವಾ, ಅದೇನೋ ಕಿಟ್ಟಿ ಪಾರ್ಟಿ ಅಂತ ಕರೆದಿದ್ಲು. ಸವಿತಾ, ನಿರ್ಮಲಾ, ಸುಷ್ಮಾ ಎಲ್ರೂ ಬಂದಿದ್ರು. ಅವರೆಲ್ಲ ಎಲ್ಲೆಲ್ಲೋ ಟ್ರಿಪ್ಗೆ ಹೋಗಿದ್ರಂತೀರಿ. ಫುಲ್ ಫ್ಯಾಮಿಲಿ ಜೊತೆ. ಎಷ್ಟು ಹೇಳ್ಕೊತಿದ್ರು ಗೊತ್ತಾ? ಬಾಯ್ ತೆಗೆದ್ರೆ ನನ್ ಗಂಡ ಹಾಗೆ, ನನ್ ಗಂಡ ಹೀಗೆ ಅಂತ ಎಷ್ಟೋ ಹೇಳ್ಕೊತಿದ್ರು. ಮತ್ ನಾನ್ ಸುಮ್ಮನೆ ಇರ್ತೀನ? ನಾನು ನಿಮ್ ಬಗ್ಗೆ ಎಷ್ಟೋ ಹೇಳ್ಕೊಂಡೆ. ಮತ್ತೆ ಮನೆಗೆ ಯಾವಾಗ ತಾನೆ ಬಂದಿದ್ದು? ಯಾವಾಗ ನೋಡಿದ್ರು ವಟ 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 ಅಂತಾನೆ ಇರ್ತಾಳೆ. ಆಯ್ತು ಬಿಡಿ. ಅದೇನು ಇದ್ದಿದ್ದೆಲ್ಲ ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಹೋಗ್ಲಿ, ನಿಮ್ ಫೇವ್ರೆಟ್ ಪಲಾವ್ ಮಾಡಿದೀನಿ ಇವತ್ತು. ಓಹ್, ಪರವಾಗಿಲ್ವೇ? ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ತೀಯ ಅನ್ಕೊಂಡೆ. ನಾನ್ ಹಾಗೆಲ್ಲ ಮಾಡ್ತೀನ? ಇರಿ ತರ್ತೀನಿ. ಅಪ್ಪ ಅಪ್ಪ, ನಾ ಕೇಳಿದ್ನಲ್ಲ ಕ್ರೇಯಾನ್ಸ್ ತಂದ್ರಾ? ಅಯ್ಯೋ ಮರ್ತೋಯ್ತು. ಮತ್ತೆ ಯಾವಾಗ ತಂದ್ಕೊಡ್ತೀನಿ ಬಿಡು. ಇವತ್ತು ಟೀಚರು ನಮ್ಗೆ ನಿಮ್ ಫೇವ್ರೆಟ್ ಫ್ರೀಡಮ್ ಫೈಟರ್ ಬಗ್ಗೆ ಬರೆಯೋಕೆ ಹೇಳಿದ್ರು. ನಾನು ನಿಮ್ ಬಗ್ಗೆನೇ ಬರ್ತೆ ಆದ್ರೆ ಟೀಚರ್ ಬೈದ್ರು. ನಿಂಗೆ ತಲೆಗೆಡಿದ್ಯಾ? ಫ್ರೀಡಮ್ ಫೈಟರ್ ಬಗ್ಗೆ ಬರಿ ಅಂತ ಅಂದ್ರೆ ನನ್ನ ಬಗ್ಗೆ ಯಾಕೆ ಬರ್ತಿದ್ಯಾ? ಏನು ಗೊತ್ತಿಲ್ಲ, ನೀವು ನಮಗೋಸ್ಕರ ಫೈಟ್ ಮಾಡ್ತೀರಲ್ಲ ಅಪ್ಪ, ಅದಕ್ಕೆ ಬರ್ತೆ. ಅದಕ್ಕೆ ಬರ್ತಾ? ಏನಾಗಿದೆ ನಿಮ್ಗೆ? ಮಗಳನ್ನ ಯಾಕೆ ಟ್ರೈ ಮಾಡ್ತಿದ್ದೀರಾ? ನನಗೆಲ್ಲ ಕೇಳಿಸ್ತಿತ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಿದ್ದೀರಾ? ಚಿಕ್ಕ ಅಲ್ಲಿನು ಬಾ ಮಗಳೇ. ಲೇ ಛೀ, ನಿಂಗೆ ನಿಜ ನಾಚಿಕೆ ಆಗ್ಬೇಕು. ಅಲ್ಲ, ನೀನ್ ಎಂತೆ ಮಗಳು
ನಿನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಆದರೆ ನೀನು ಯಾಕೋ ಹೀಗೆ? ನಿನ್ನ ಮಗಳು ನಿನ್ನ ಫ್ರೀಡಮ್ ಫೈಟರ್ ಅಂತ ಹೇಳಿದ್ರಲ್ಲಿ ಏನು ತಪ್ಪಿತ್ತು? ಅವಳು ನಿನ್ನ ಫ್ರೀಡಮ್ ಫೈಟರ್ ಜಾಗದಲ್ಲಿ ಇಟ್ಟಿದ್ದಾಳೆ ಅಂತ ಅಂದರೆ ಅರ್ಥ ಮಾಡ್ಕೊ. ಅವಳು ನಿನ್ನ ಎಷ್ಟು ಗೌರವಿಸ್ತಾಳೆ, ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ. ಆದರೆ ನೀನು ಆ ಪ್ರೀತಿನ ಕಾಣಕ್ಕಾಗ್ದಿರೋ ಕುರುಡಾಗೋಗಿದ್ಯಾ. ನಾಚಿಕೆ ಬೇಕು ನಿನಗೆ. ನಿಜ ದೊಡ್ಡ ಪಾಪಿ ನಾನು. ನನ್ನ ಹೆಂಡತಿ ಮಗಳು ನನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಆ ಪ್ರೀತಿನ ನಾನು ನೋಡಲೇ ಇಲ್ಲ. ಕಣ್ಣಿದ್ದು ಕುರುಡಾಗೋದೆ ನಾನು. ಇರುವುದೆಲ್ಲವ ಬಿಟ್ಟು ಇರದುದರಿಗೆ ತುಡಿಯುವುದೇ ಜೀವನ ಅಂತಾರೆ. ಹಾಗೆ ನಾನು ನನ್ನ ಜೀವನದಲ್ಲಿ ಅದಿಲ್ಲ ಇದಿಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಕೊಂಡೇ ಇದ್ದಿದ್ದಾಯ್ತು. ಆದರೆ ಇಂಥ ಚಿಕ್ಕ ಚಿಕ್ಕ ಕ್ಷಣಗಳಲ್ಲಿ ಸಿಗೋ ಖುಷಿನ ಆನಂದನ ಅನುಭವಿಸಲೇ ಇಲ್ಲ. ಇವಾಗ ಜ್ಞಾನೋದಯ ಆದರೆ ಏನು ಪ್ರಯೋಜನ ಬಂತು? ಆದರೂ ಇನ್ನೂ ಸಮಯ ಇದೆ. ನಾನು ಇನ್ನೂ ಸತ್ತಿಲ್ಲ. ಹಾಂ ಹೌದು, ಅಪ್ಪ ಅಮ್ಮನೇನೋ ಕಳ್ತ್ಕೊಂಡೆ. ಆದರೆ ನನಗೆ ಅಂತ ನನ್ನ ಹೆಂಡತಿ ಮಗಳಿದ್ದಾರೆ. ನಾನು ಅವ್ರಿಗೋಸ್ಕರನಾದರೂ ಬದುಕಲೇಬೇಕು. ಹೌದು, ನಾನು ರೋಗದ ವಿರುದ್ಧ ಹೋರಾಡಿ ಬದುಕಲೇಬೇಕು. ಬದುಕ್ತೀನಿ, ನಾನು ಬದುಕ್ತೀನಿ.